ನಮಸ್ಕಾರ. ವಿಡಿಯೋ ನೋಡ್ತಿರೋ ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಹೆಸರು ಗೌರವ್, ನೀವು ನೋಡ್ತಿದ್ದೀರಾ ಗೌರವ್ ದಾದ ವ್ಲಾಗ್ಸ್. ಹಾಯ್ ಗೈಸ್, ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗನ್ನು ಇವತ್ತೇ ಶುರು ಯಾಕೆ ಮಾಡ್ತಿದ್ದೀನಿ ಅಂದರೆ ಇದೊಂದು ಒಳ್ಳೆಯ ದಿನ ನಮಗೋಸ್ಕರ. ಸೊ ಇವತ್ತು ನಾನು ನನ್ನ ಫ್ರೆಂಡು ನಾವು ಹೊನ್ನಾವರ ಬೀಚನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮೂರಿನ ಬೀಚನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತೀರಿ. ಲಾಸ್ಟಲ್ಲಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸ್ಟೇ ಟ್ಯೂನ್. ಸೊ ಇವತ್ತಿನ ಕ್ಲೀನಿಂಗ್ ಮುಗೀತು. ನಾವೇನು ಡೈಲಿ ಬರೋದಿಲ್ಲ, ನಮ್ಗೆ ಹಿಂಗೆ ಹೇಳಿದರು ಇವತ್ತು ಕ್ಲೀನಿಂಗ್ ಇದೆ ಬೀಚ್ ಹತ್ರ ಅಂತ. ಸೊ ನಾವು ಜಾಯ್ನ್ ಆಗಿದ್ವಿ, ನಾನು ನನ್ನ ಫ್ರೆಂಡ್ ಇಬ್ಬರು ಜಾಯ್ನ್ ಆಗಿದ್ವಿ ಕ್ಲೀನ್ ಮಾಡೋಕ್ಕೆ. ಏನಂದರೆ ಟೂರಿಸ್ಟ್ಗಳು ಬರ್ತಾರೆ, ಊರಿಗೆ ಸುತ್ತಾಡ್ತಾರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಎಂಜಾಯ್ ಮಾಡಿ, ಬೆಸ್ಟ್ ಎಂಜಾಯ್ ಮಾಡೋದು. ಬಟ್ ಕಸ ಎಲ್ಲ ಮಾಡಬೇಡಿ, ಆದಷ್ಟು ಕ್ಲೀನಾಗಿಡಕ್ಕೆ ನೋಡಿ. ಯಾವ ಊರಿಗೆ ಬರ್ತೀರಾ ಆ ಊರಿನ ಹಿಸ್ಟ್ರಿ, ಅಲ್ಲಿನ ಕಲ್ಚರ್, ಅಲ್ಲಿನ ಜನಗಳ ಬಗ್ಗೆ, ಅವ್ರ ಕಷ್ಟ ಅದ್ರಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅದನ್ನು ಬಿಟ್ಟು ಸುಮ್ಮನೆ ಅಲ್ಲಲ್ಲೇ ಪಾರ್ಟಿ ಮಾಡೋದು, ಡ್ರಿಂಕ್ಸ್ ಮಾಡೋದು. ಈಗ 500 ಮೀಟ್ರ್ ಕ್ಲೀನ್ ಮಾಡೋಕ್ಕೆ ನಮಗೆ ಒಂದು 30 ಜನ ಇದ್ವಿ. ತುಂಬ ಕಷ್ಟ ಆಯಿತು. ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ, ಮತ್ತು ಯಾರು ಇನಿಷಿಯೇಟ್ ತೊಗೊಂಡು ಮಾಡಲ್ಲ. ಇಲ್ಲಿ ಲೋಕಲ್ಸ್ ಮಾಡ್ತಾರೆ ಪಾಪ, ಎಷ್ಟಂತ ಮಾಡ್ತಾರೆ ಕ್ಲೀನ್. ಸೊ ನಿಮ್ಮೂರಂತ ಥಿಂಕ್ ಮಾಡಿ ಎಲ್ಲೇ ಹೋಗಲಿ ಕ್ಲೀನಾಗಿ ಇಟ್ಕೊಳ್ಳಿ. ಈಗ ಹೊಸ ಬಟ್ಟೆ ತೊಗೊಂಡ್ರೆ ಹೆಂಗೆ ನೀವು ಚೆನ್ನಾಗಿ ಇಟ್ಕೊಳ್ತೀರಾ ಕ್ಲೀನಾಗಿ, ಅದೇ ಥರ ಎಲ್ಲೇ ಹೋಗಲಿ ಅಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ನೀವು ನಗ್ತಿದ್ದಾನೆ. ಫ್ರೆಂಡ್ ಜೊತೆಗೆ ಬೈಲೂರು ಬಂದಿದ್ದೀನಿ ಮೀನು ತರೋಕ್ಕೆ. ಪುಕ್ಕಟ್ಟೆ ಊಟನೇ ಬಿಡಲ್ಲ ನಾವು, ಮತ್ತು ಮೀನು ಕೊಡ್ತೀವಿ ಅಂದರೆ ಬಿಡ್ತೀವ. ಬಟ್ ಇಲ್ಲಿಂದ ಒಂದು ಮಸ್ತ್ ಪ್ಲೇಸ್ ಇದೆ, ನೀವು ನೋಡ್ಬೋದು. ಈಗ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಕಾಣ್ತಿದ್ಯಾ ಮುರುಡೇಶ್ವರ, ಸಖತ್ತಲ್ವಾ? ಏನೇನು ಬ್ಯೂಟೀಸ್ ಇದೆಯೇ ನಮ್ಮ ಉತ್ತರ ಕನ್ನಡದಲ್ಲಿ. ಎಲ್ಲ ಬನ್ನಿ ಹೊನ್ನಾವರಕ್ಕೆ, ಉತ್ತರ ಕನ್ನಡ ಎಲ್ಲ ಕಡೆ ಸುತ್ತಾಡಿ. ಮಸ್ತ್ ಮಸ್ತ್ ಪ್ಲೇಸ್ಗಳಿವೆ ನೋಡಿ. ಬೀಚ್ ನೋಡಿ, ಇಲ್ಲೂ ಹಂಗೆ ಕಸಗಳು, ಏನೂ ಮಾಡೋಕ್ಕಾಗಲ್ಲ. ನೀರಲ್ಲಿ ಹೊತ್ತಾಕ್ತೀವಿ, ವಾಪಸ್ ನಮಗೆ ಬಂದು ಕೊಡಾಕ್ತವೆ. ಮೇನ್ ಏನಂದರೆ ಮೀನುಗಳು ಸಮುದ್ರದಲ್ಲಿ ಸಿಗೋದನ್ನು ತಿಂತವೆ, ಆದರೆ ಹೊಸದಾಗಿ ಏನಾದರೂ ಸಿಕ್ತು ಅಂದರೆ ಅದಕ್ಕೆ ಗೊತ್ತಾಗಲ್ಲ ಏನಂತ. ಟ್ರೈ ಮಾಡ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಹೊತ್ತಾಕೋಕೆ ಹೋಗಬೇಡಿ ಜಾಸ್ತಿ, ಮೀನುಗಳು ತಿಂದುಬಿಡುತ್ತೆ. ಎಲ್ಲ ಖಾಲಿ ಮಾಡಿದೆ. ಬಿಸ್ಕೆಟು ತಿಂತಿದ್ದಾನೆ ಈಗ. ಹೇಗೆ ಸಾಕ? ನಾವು ಟೀ ಅಷ್ಟೇ ಕುಡಿಯೋರು. ಈಗ ಬರ್ತಾ JCB ಬಿದ್ದು ನೋಡ್ದೆ ಅಲ್ಲಿ, ಎಲ್ಲಿ? ಅಲ್ಲಿ ಬರ್ತಾ ಎಲ್ಲಿ? ಹೌದು, ಅಲ್ಲಿ ನೋಡ. ಎರಡೆರಡು ನಾಯಿಗಳು ಒಂದೇ ಫ್ರೇಮಲ್ಲಿ. ಇಕೋ ಬೀಚಿಗೆ ಬಂದಿದ್ದೀವಿ. ಎಲ್ಲರೂ ಇಲ್ಲಿ ಎಂಜಾಯ್ ಮಾಡೋಕ್ಕೆ, ಸಮುದ್ರದಲ್ಲಿ ಆಟ ಆಡೋಕ್ಕೆ ಬರ್ತೀವಿ. ಬಟ್ ನಾವು ಯಾಕೆ ಬರ್ತೀವಿ ಗೊತ್ತಾ? ಇಲ್ಲಿ ಇಕೋ ಬೀಚ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಕಪಲ್ ಹಂಟಿಂಗ್ ಮಾಡೋಕ್ಕೆ ಬರ್ತೀವಿ. ಯಾರ್ಯಾರು ಕಪಲ್ಸ್ ಕೂತ್ಕೊಂಡಿರ್ತಾರೆ, ಯಾರ್ಯಾರು ಮಕ್ಕಳು ಯಾರ್ಯಾರ ಜೊತೆ ಮಾತಾಡ್ತಿರ್ತಾರೆ ಅವ್ರನ್ನ ನೋಡಲಿಕ್ಕೆ. ಯಾಕಂದರೆ ನಮ್ಗೆ ಯಾರು ಬೀಳೋದಿಲ್ಲ, ಅದೇ ಸಿಟ್ಟು ನಮಗೆ. ಅದಕ್ಕೆ ಇಲ್ಲಿ ಯಾರು ಇರ್ತಾರೆ ನೋಡೋಕ್ಕೆ ಬರ್ತೀವಿ ಅಷ್ಟೇ. ನಮ್ಮ ಮೇನ್ ಗುರು ಯಾರಂದರೆ ಇದಕ್ಕೆ ಆದಿತ್ಯ ಅಂತ, ನನ್ನ ಫ್ರೆಂಡ್. ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವು ಫಸ್ಟಿಗೆ, ಅವನೇ ಎದುರುಗಡೆಗೆ ಹೋಗ್ತಿದ್ದಾನೆ. ಅವನ್ನ ಫಾಲೋ ಮಾಡ್ಕೊಂಡು ನಾವು ಹೋಗ್ತೀವಿ. ಇವನು ಆದಿತ್ಯ, ಇವನು ರಾಘವೇಂದ್ರ ಅಂತ. ಸೊ ಹೋಗ್ತಿದ್ದೀವಿ, ನೋಡುವ ಯಾರು ಸಿಗ್ತಾರಂತ. ಒಂದು ಕಡೆ ಕೂತ್ಕೊಂಡಿದ್ದಾರೆ, ನಾನು ನೋಡಿದ್ದೀನಿ, ತೋರಿಸ್ತೀನಿ. ಅಲ್ಲಿ ನೋಡಿ ಇಬ್ರು. ಸ್ಲೋ ಹೋಗುವ, ಯಾರಂತ ನೋಡುವ.
ನೋಡಿ 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 ಈ ವಿಡಿಯೋನ ಯಾಕೆ ಮಾಡಿದ್ದೀವಿ ಅಂದರೆ ಬೀಚಿಗೆ ಬಂದಾಗ ಸುಮ್ಮನೆ ಸುತ್ತಾಡ್ಕೊಂಡು ಹೋಗಿ ಇಂಥ ಕೆಲಸ ಮಾಡಬೇಡಿ. ಯಾರೂ ಬರೋದಿಲ್ಲ ಇಲ್ಲಿ, ಒಳ್ಳೆ ಪ್ಲೇಸ್ ನಮ್ಮ ಹೊನ್ನಾವರ. ಸುಮ್ಮನೆ ಹೇಳಿದ್ವಿ ನಿಮಗೆ ಜೋಕ್ ಮಾಡುವ ಅಂತ, ಸೀರಿಯಸ್ ಆಗಿ ತಗೊಳ್ಬೇಡಿ. ಗಾಯ್ಸ್, ಒಂದು ಲೆಗ್ ಪೀಸ್ ತಿನ್ನಕ್ಕೆ 18 ಕಿಲೋಮೀಟರ್ ಹೋಗ್ತಿದೀವಿ ನಾವು. ಇಂಥ ಫ್ರೆಂಡ್ಸ್ ಯಾರಿಗಾದ್ರೂ ಸಿಗುತ್ತಾ ಹೇಳಿ? ಟೇಸ್ಟ್ ಹೆಂಗಿದೆ ಟೇಸ್ಟ್? ನಾನು ಟ್ರೈ ಮಾಡ್ತೀನಿ. ಕುಡಿಯೋದು ನೋಡಿ. ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ. ಬಾಯ್ ಬಾಯ್. ಬಾಯ್ ಮೇಡಮ್. ಬಾಯ್.